ಎಲ್ಲರಿಗೂ ನಮಸ್ಕಾರ. ಅಕ್ಟೋಬರ್ 2ರಂದು ಆಚರಿಸುವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ನಿಮಿತ್ತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತು ಭಾಷಣವನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಆತ್ಮೀಯರೇ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಬೋದು. ಮಾನ್ಯರೇ, ನಾನು ಈಗ ಜೈ ಜವಾನ್ ಜೈ ಕಿಸಾನ್ ಬಲಪ್ರಯೋಗವನ್ನು ಬಲಪ್ರಯೋಗದಿಂದಲೇ ಎದುರಿಸುತ್ತೇವೆ ಎಂಬ ಕ್ರಾಂತಿ ಕಹಳೆಯನ್ನು ಊದಿದ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಣುಡಿಗೆ ತಕ್ಕದಾದ ಸರಳ ಬದುಕಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗೆಗೆ ಒಂದೆರಡು ಮಾತುಗಳನ್ನು ಆಡಬಯಸುತ್ತೇನೆ. ಲಾಲ್ ಬಹದ್ದೂರ್ ಶ್ರೀವಾಸ್ತವ್ ಜನಿಸಿದ್ದು 1904 ಅಕ್ಟೋಬರ್ 2ರಂದು ಕಾಶಿಗೆ 7 ಮೈಲು ದೂರವಿರುವಂಥ ಮೊಘಲ್ ಸರಾಯದಲ್ಲಿ ಲಾಲ್ ಬಹದ್ದೂರ್ ಶ್ರೀವಾಸ್ತವ್ ಅವರು ಜನಿಸಿದರು. ತಂದೆ ಶಾರದಾ ಪ್ರಸಾದ್, ತಾಯಿ ರಾಮ್ ದುಲಾರಿ ದೇವಿ. ಹುಟ್ಟಿನಿಂದಲೇ ಇವರು ಪಡೆದುಕೊಂಡು ಬಂದದ್ದು ಕಡು ಬಡತನ. ಕೇವಲ 1 ವರ್ಷದವನಿದ್ದಾಗ ತಂದೆಯನ್ನು ಕಳೆದುಕೊಂಡ ದುರ್ದೈವಿ ಲಾಲ್ ಬಹದ್ದೂರರು ಅಜ್ಜನ ಮನೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಮುಂದೆ ಕಾಶಿಯಲ್ಲಿ ಶಿಕ್ಷಣ ಮುಗಿಸಿದಾಗ ಶಾಸ್ತ್ರಿ ಎಂಬ ಹೆಸರು ಬಂತು. ಅದೇ ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯಾಗಿ ನೆಲೆಗೊಂಡಿತು. ಆಗ ಸ್ವಾತಂತ್ರ್ಯ ಚಳವಳಿಯ ಕಾವು ಏರುತ್ತಲಿತ್ತು. ಶಾಸ್ತ್ರೀಜಿ ಗಾಂಧೀಜಿಯವರ ಆದರ್ಶಕ್ಕೆ ತಲೆಬಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದರು. ದೇಶ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಕೊನೆಗೆ ಭಾರತ ಮಾತೆ ಸ್ವಾತಂತ್ರ್ಯ ಪಡೆದಾಗ ತಮ್ಮ ಸ್ವಂತ ರಾಜ್ಯವಾದ ಉತ್ತರ ಪ್ರದೇಶದ ಮಂತ್ರಿಮಂಡಲದಲ್ಲಿ ಅನೇಕ ಮಹತ್ವದ ಖಾತೆಗಳನ್ನು ವಹಿಸಿಕೊಂಡು ಸಮರ್ಥ ರೀತಿಯಿಂದ ನಿರ್ವಹಿಸಿದರು. ಆಗ ಭಾರತದ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಶಾಸ್ತ್ರೀಜಿಯವರ ಕಾರ್ಯದಕ್ಷತೆ, ಕೆಲಸದಲ್ಲಿಯ ಚತುರತೆಯನ್ನು ಕಂಡು ಅವರನ್ನು ಕೇಂದ್ರ ಸರ್ಕಾರದ ರೈಲ್ವೆ ಮತ್ತು ಸಾರಿಗೆ ಮಂತ್ರಿಯನ್ನಾಗಿ ನೇಮಿಸಿದರು. ಇಲ್ಲಿಯೂ ಸಹ ಅತ್ಯಂತ ದಕ್ಷತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಮಂತ್ರಿ ಪದವಿಗೆ ಶೋಭೆಯನ್ನು ತಂದಿದ್ದರು. ಆದರೆ ಅವರ ಆಡಳಿತದ ಅವಧಿಯಲ್ಲಿ ಕೆಲವು ರೈಲು ದುರ್ಘಟನೆಗಳು ನಡೆದಾಗ ಆ ದುರ್ಘಟನೆಯಿಂದ ಮನನೊಂದಿರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾವು ರೈಲ್ವೆ ಮಂತ್ರಿ ಆದ ಕಾರಣ ತಮ್ಮದೇ ಹೊಣೆ ಎಂದು ಮಂತ್ರಿ ಪದವಿಗೆ ರಾಜೀನಾಮೆ ಇತ್ತು ಹೊರಬಂದರು. ಆದರೆ ಇಂದಿನ ಮಂತ್ರಿಗಳ ಭ್ರಷ್ಟಾಚಾರ ನ್ಯಾಯಾಲಯದಲ್ಲಿ ಸಾಬೀತಾಗಿದ್ದರೂ ರಾಜೀನಾಮೆಗೆ ಜನರ ಒತ್ತಾಯವಿದ್ದಾಗಿಯೂ ತಮ್ಮ ಕುರ್ಚಿಗೆ ಅಂಟಿ ಕುಳಿತಿರುವರು. ಇದೇ ಶಾಸ್ತ್ರೀಜಿಯವರಿಗೆ ಮತ್ತು ಇಂದಿನ ಮಂತ್ರಿಗಳ ನಡುವೆ ಇರುವಂಥ ಅಂತರ. ಆದರೆ ದುರ್ದೈವದಿಂದ ಪ್ರಧಾನಿ ನೆಹರೂರವರು 1964ರಲ್ಲಿ ಅಕಾಲಿಕವಾಗಿ ಮರಣವನ್ನಪ್ಪಿದಾಗ ಪ್ರಧಾನಿ ಅಂತಹ ಕಠಿಣ ಹುದ್ದೆಗೆ ಸರ್ವಸಮ್ಮತವಾಗಿ ಆಯ್ಕೆಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದು ಸಮರ್ಥ ರೀತಿಯಿಂದ ಕಾರ್ಯನಿರ್ವಹಿಸಿದರು. ಸಮಸ್ತ ದಿಕ್ಕಿಗೂ ಭಾರತದ ಕೀರ್ತಿ ಚದುರಿಸಲು ಶ್ರಮವಹಿಸಿ ದುಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅವರ ಕಾಲದಲ್ಲಿ 1965ರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಆಕ್ರಮಣಕ್ಕೆ ಎದೆಗುಂದದೆ ಧೈರ್ಯವಾಗಿ ಬಲಪ್ರಯೋಗವನ್ನು ಬಲಪ್ರಯೋಗದಿಂದಲೇ ಎದುರಿಸುತ್ತೇವೆ ಎಂದು ಗುಡುಗಿ ಶತ್ರುಗಳ ಎದೆ ನಡುಗುವಂತೆ ಮಾಡಿದರು. ಜೈ ಜವಾನ್ ಜೈ ಕಿಸಾನ್ ಎಂಬ ಕ್ರಾಂತಿ ಕಹಳೆ ಊದಿ ನಮ್ಮ ಜವಾನರ ನರನಾಡಿಗಳಲ್ಲಿ ಭಾರತೀಯತೆಯ ರಕ್ತ ಹರಿಸಿ ಅವರಲ್ಲಿ ಹುಮ್ಮಸ್ಸು ಹುಟ್ಟಿಸಿ ಶತ್ರುಗಳನ್ನು ಸದೆಬಡಿದರು. ಶಾಸ್ತ್ರೀಜಿ ನೋಡಲು ಶಾಂತ ಸ್ವಭಾವದವರಾದರೂ ಭಾರತದ ರಕ್ಷಣೆಯ ಪ್ರಸಂಗ ಬಂದಾಗ ಭಾರತೀಯರಿಗೆ ಅವರ ದಿವ್ಯ ದರ್ಶನವಾಯಿತು. ಭಾರತದಂಥ ದೊಡ್ಡ ದೇಶದ ಮಹಾನ್ ಪದವಿಯಾದ ಪ್ರಧಾನಮಂತ್ರಿ ಹುದ್ದೆಯನ್ನು ಶಾಸ್ತ್ರೀಜಿಯವರು ಹೊಂದಿದ್ದರೂ ಅವರಿಗೆ ತಮ್ಮದೇ ಆದ ಒಂದು ನಿವಾಸವಿರಲಿಲ್ಲ. ನೌಕರ ಮಾತಂತೂ ದೂರ ಉಳಿಯಿತು. ಅವರ ಮನೆಗೆ ಹವಾನಿಯಂತ್ರಿತ ವ್ಯವಸ್ಥೆ ಜೋಡಿಸಲು ಬಂದವರನ್ನು ಚೀಮಾರಿ ಹಾಕಿ ಹಿಂದಕ್ಕೆ ಕಳುಹಿಸಿದ್ದರು. ಆ ಸರಳ ಬದುಕಿನ ಶಾಸ್ತ್ರೀಜಿ ಮನೆಯಲ್ಲಿ ಹಣದ ಅಭಾವವಿದ್ದ ಕಾರಣ ತಮ್ಮ ಮಗನನ್ನು ಮನೆಯಲ್ಲಿಟ್ಟು ಕಲಿಸಲು ಸಾಧ್ಯವಾಗದೆ ಒಂದು ಸಾಮಾನ್ಯ ವಿದ್ಯಾರ್ಥಿ ನಿಲಯದಲ್ಲಿ ಇಟ್ಟು ಕಲಿಸಬೇಕಾದ ಪರಿಸ್ಥಿತಿ ಅವರದಾಗಿತ್ತು. ಹಾಗೂ ತಮ್ಮ ಮಕ್ಕಳಿಗೆ ಎಂದೂ ತಾವು ಪ್ರಧಾನಮಂತ್ರಿಯ ಮಕ್ಕಳೆಂದು ಸಹ ಹೇಳಿಕೊಳ್ಳಲು ಅವಕಾಶ ಕೊಟ್ಟಿರಲಿಲ್ಲ. ಮುಂದೆ 1966ರಲ್ಲಿ ಪಾಕಿಸ್ತಾನದ ಆಕ್ರಮಣದ ನಂತರ ಸೋವಿಯತ್ ಪ್ರಧಾನಿ ಕೊಸಿಗಿನ್ರ ಆಹ್ವಾನದಂತೆ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಆಗ ಪಾಕಿಸ್ತಾನದ ಅಧ್ಯಕ್ಷರಾಗಿರುವಂಥ ಅಯೂಬ್ ಖಾನ್ ತಾಷ್ಕೆಂಟ್ನಲ್ಲಿ 1966 ಜನವರಿ 4ರಂದು ಸಭೆ ಸೇರಿ ಕದನ ನಿಲುಗಡೆಗೆ ಸಹಿ ಹಾಕಿದರು. ಆದರೆ ಭಾರತದ ಮಹಾಜನತೆಯ ದುರ್ದೈವವೋ ದೇವರಿಗೆ ಒಳ್ಳೆಯವರು ಪ್ರೀತಿಯೋ ಎಂಬಂತೆ ತಾಷ್ಕೆಂಟ್ನಲ್ಲಿ ಇರುವಾಗಲೇ ಜನವರಿ 10ರಂದು ಶಾಸ್ತ್ರೀಜಿ ಹಠಾತ್ ನಿಧನ ಹೊಂದಿದರು. ಅವರ ಸಾವು ಇಂದಿಗೂ ಚಿದಂಬರ ರಹಸ್ಯವಾಗಿ ಉಳಿದಿದೆ.
ಆದರೆ ಭಾರತದ ಶಾಂತಿಗಾಗಿ ಒಪ್ಪಂದ ವಿನಿಮಯಕ್ಕಾಗಿ ತಾಸ್ಕೆಟ್ಗೆ ಹೋದ ಸಜೀವ ಶರೀರ ನಿರ್ಜೀವವಾಗಿ ಭಾರತಕ್ಕೆ ಮರಳಿತು. ಅತ್ಯಂತ ಸಂತೋಷದಿಂದ ಶಾಸ್ತ್ರೀಜಿಯವರನ್ನು ಭಾರತದಿಂದ ಬೀಳ್ಕೊಟ್ಟ ಜನತೆ ಅದರ ಮುಮ್ಮಡಿಯಷ್ಟು ದುಃಖದಿಂದ ಶಾಸ್ತ್ರೀಜಿಯವರ ಕಳೇಬರವನ್ನು ಸ್ವೀಕರಿಸುವಂಥ ಪರಿಸ್ಥಿತಿ ಬಂತು. ಇದು ಭಾರತ ಜನತೆಯ ದುರ್ದೈವವೆಂದರೂ ಸರಿಯೇ, ಅಂತೂ ಒಂದು ದೊಡ್ಡ ಜೀವ ಅಮರವಾಯಿತು. ಶಾಸ್ತ್ರೀಜಿಯವರು ಜನರಿಗೆ ಸರಳತೆಯನ್ನು ಬೋಧಿಸಿದಂತೆ ತಾವೂ ಅದೇ ರೀತಿ ನಡೆದು ತೋರಿಸಿ ಭಾರತದ ಆದರ್ಶ ಪ್ರಧಾನಿಯಾದರು. ಒಮ್ಮೆ ಜಯಪ್ರಕಾಶ್ ನಾರಾಯಣರು ಅಂದೇ ಹೇಳಿದಂತೆ, ಇಂಥ ಒಬ್ಬ ಸಾಮಾನ್ಯ ಹಾಗೂ ಸರಳ ನಡತೆ ಪ್ರಧಾನಿಯನ್ನು ನಾವು ಹಿಂದೆ ನೋಡಿಲ್ಲ ಹಾಗೂ ಮುಂದೆ ನೋಡುವುದಿಲ್ಲ ಎಂಬುದು ಇಂದಿಗೂ ಸತ್ಯವಾಗಿ ಪರಿಣಮಿಸಿದೆ. ಶಾಸ್ತ್ರೀಜಿಯವರ ಸರಳತೆಯ ಆದರ್ಶವನ್ನು ನಾವಿಂದು ಮಕ್ಕಳಲ್ಲಿ ಅಳವಡಿಸುವುದೇ ಅವರಿಗೆ ನಾವು ಸಲ್ಲಿಸುವಂಥ ಶ್ರದ್ಧಾಂಜಲಿ. ಜೈ ಹಿಂದ್. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್.